1952ರಲ್ಲಿ ಲ್ಯಾಕ್ಮೆ ಲಿಮಿಟೆಡ್ ಅಂತ ಹೆಸರಲ್ಲಿ ಬಂದಿರತಕ್ಕ ಕಂಪನಿ 1999ರಲ್ಲಿ ಟ್ರೆಂಡ್ಸ್ ಲಿಮಿಟೆಡ್ ಅಂತ ಬದಲಾವಣೆ ಆಗ್ತದೆ. ಸೊ ಇದರದ್ದು ನೆಟ್ ಅಸೆಟ್ ನೋಡ್ತಾ ಹೋದರೆ 54.43 ಬಿಲಿಯನ್ ಆಗಿರ್ತದೆ. ಇದರ ಕರೆಂಟ್ ಪ್ರೈಸ್ ಬಂದು 5,456 ಆಗಿರ್ತದೆ. ಸೊ ಇದ್ರದ್ದು ಕಂಪನಿಯವ್ರದ್ದು ಮ್ಯಾಕ್ಸಿಮಮ್ ಎಸ್ಟಿಮೇಟ್ ಬಂದು 8,300 INR, ಹಾಗೆ ಮಿನಿಮಮ್ ಎಸ್ಟಿಮೇಟ್ ಬಂದು 4,444. ಹೌದು, ಟ್ರೆಂಡ್ಸ್ ಇವಾಗ ಫಾಲಿಂಗಲ್ಲಿದೆ, ಸೆಲ್ಲಿಂಗ್ ಪ್ರೆಷರಲ್ಲಿದೆ. ಕೆಲವು ಅನಲಿಸ್ಟ್ಗಳ ಪ್ರಕಾರ ಇದು ಕಂಪನಿ ತುಂಬ ಪ್ರಾಫಿಟ್ ಮಾಡಬೇಕಾಗ್ತದೆ. ಸೊ ಇವರು ಪ್ರೀವಿಯಸ್ ಆಗಿ AGM ಅಲ್ಲಿ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಫಸ್ಟ್ ಇಯರ್ ಆಫ್ ಫೈನಾನ್ಷಿಯಲ್ ಇಯರ್ 2026 20% ಪ್ರಾಫಿಟ್ನ ಬುಕ್ ಮಾಡಿದ ಮೇಲೂ ಕೂಡ ಮಾರ್ಕೆಟ್ ಫಾಲಿಂಗಲ್ಲಿದೆ. ಕೆಲವೊಂದು ರೀಸನ್ ನೋಡ್ತಾ ಹೋದರೆ ರೈಸಿಂಗ್ ಆಫ್ ಇನ್ಫ್ಲೇಷನ್, ಹೈ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ವೀಕ್ ಕಾರ್ಪೊರೇಟ್ ಆ್ಯಂಡ್ ಅರ್ನಿಂಗ್ಸ್ ಆ್ಯಂಡ್ ಪೊಲಿಟಿಕಲ್ ಅನ್ರೆಸ್ಟ್. ಇಸ್ ಇಟ್ ಸೇಫ್ ಟು ಇನ್ವೆಸ್ಟ್ ಇನ್ ಟ್ರೆಂಡ್ಸ್? ಸದ್ಯದ ಪರಿಸ್ಥಿತಿ ಟ್ರೆಂಡ್ನಲ್ಲಿ ಇವಾಗ ಪರಿಶೀಲನೆಯಲ್ಲಿದೆ. ಇದೇ ಥರ ನ್ಯೂಗಳು ಕೂಡ ಮಾರ್ಕೆಟಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಲೇಬೇಕಾಗ್ತದೆ. ಲೆಟ್ ಯುವರ್ ಮನಿ ಟು ಪ್ಲೇ ದ ಗೇಮ್ ಸೇಫ್ಲಿ.